ಹಲೋ ಗೆಳೆಯರೇ, ನಾವಿವತ್ತು ಕನಕಗಿರಿಯ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ವೆಂಕಟಾಪತಿ ಬಾವಿಯ ವೀಕ್ಷಣೆಗೆ ಬಂದಿದ್ದೇವೆ. ವೆಂಕಟಾಪತಿ ಬಾವಿಯ ವಿಶೇಷತೆ ಮತ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಂಡಿಯರ್ಲಾಪುರದಲ್ಲಿ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಸುರೇಶ್ ಪಾಟೀಲ್ ಅವರು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಯಾಕೆ ಇವರೇ ಸೂಕ್ತ ವ್ಯಕ್ತಿ ಅಂತ ಹೇಳಿದರೆ, ಇವರು ಮೂಲ ಕನಕಗಿರಿ ನಿವಾಸಿ. ಸರ್ ನಮಸ್ಕಾರ. ಸರ್ ಪ್ಲೀಸ್ ಈ ವೆಂಕಟಾಪತಿ ಬಾವಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ನಮ್ಮೊಂದಿಗೆ ಈಗ ಇತಿಹಾಸ ಪ್ರಾಧ್ಯಾಪಕರು ಆದಂಥ ಶ್ರೀ ಸುರೇಶ್ ಪಾಟೀಲ್ ಸರ್ ಅವರು, ಮೂಲತಃ ಕನಕಗಿರಿಯವರು. ಇವರು ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಂಡಿಯರ್ಲಾಪುರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಸರ್ ವೆಲ್ಕಮ್ ಟು ದ ವಿಡಿಯೋ ಸರ್. ಪ್ಲೀಸ್ ಎಕ್ಸ್ಪ್ಲೇನ್ ಅಬೌಟ್ ದಿಸ್ ವೆಂಕಟಾಪತಿ ಬಾವಿ. ಇದನ್ನ ವೆಂಕಟಾಪತಿ ಬಾವಿ ಅಂತ ಕರೀತಾರೆ. ನೀವು ಇಲ್ಲಿ ನೋಡ್ಬೋದು, ರಾಣಿಯ ಸ್ನಾನಗೃಹ ಅಂತಾನೂ ಕರೀತಾರೆ ಇದನ್ನ. ಸರ್ ಇದು ಎಷ್ಟನೇ ಶತಮಾನದಲ್ಲಿ ಅಥವಾ ಯಾರ ಕಾಲದಲ್ಲಿ ನಿರ್ಮಾಣ ಆಯ್ತು ಅನ್ನೋದೇನಾದರೂ? ಮೇಲೆ ಬನ್ನಿ. ಇಲ್ಲಿ ನೀರನ್ನು ಏತ ನೀರಾವರಿ ಅಂತ ಕರೀತಾರೆ. ಅದರಿಂದ ನೀರನ್ನು ಮೇಲೆ ಹಾಕಿ ತೆಗೆದು ಹಾಕಿದರೆ ಇಲ್ಲಿ ನೀರು ಹರಿದೋಗುತ್ತೆ. ಅಲ್ಲಿಂದ ಬಂದಂಥ ನೀರು ಈ ಕಡೆ ಮುಂದೆ ಹರಿದು. ಸರ್ ಇದು ಬಾವಿಗೆ ಯಾವ ಥರ ನೀರನ್ನು ಸರಬರಾಜು ಮಾಡ್ತಿದ್ರಂತ? ಸರಬರಾಜು ಮಾಡಲಿಕ್ಕೆ ಅಂತರ್ಜಲ ಮೂಲಕ. ಓಕೆ. ನೀರು ನಾವು ನೋಡ್ತಾ ಇದ್ದೀವಿ, ಮೊದಲೆಲ್ಲ ನೀರು ಇರ್ತಾ ಇತ್ತು. ಅಂದರೆ ಇದು ಸರ್ ಭೂಮಟ್ಟಕ್ಕೆ ಸಮತಟ್ಟಾದಂಥ ಪ್ರದೇಶದಲ್ಲಿ ಬಾವಿಯನ್ನು ನಿರ್ಮಾಣ ಮಾಡಿದ್ದು. ಓಕೆ. ಈಗ ನಾವು ಕೆಳಗಡೆ ಹೋಗೋಣ ಸರ್. ಪ್ರಸ್ತುತ ಸುರೇಶ್ ಪಾಟೀಲ್ ಸಹ ಪ್ರಾಧ್ಯಾಪಕರು ಸರ್ ಹೇಳ್ದಂಗೆ, ಇಲ್ಲಿ ನೀವು ವೀಕ್ಷಣೆ ಮಾಡ್ತಾ ಇದ್ರಲ್ಲ ವೀಕ್ಷಕರೇ, ಇಲ್ಲಿ ದೊಡ್ಡದೊಂದು ಗೋಪುರ ಇತ್ತು. ಇಲ್ಲಿ ಮೂಲತಃ ಏತ ನೀರಾವರಿ ಯೋಜನೆಯ ಮೂಲಕ ಏತ ನೀರಾವರಿ ಯೋಜನೆಯ ಒಂದು ವಿಧಾನದ ಮೂಲಕ ನೀರನ್ನು ಹೊರಗಡೆ ಈ ಬಾವಿ ಐತೆಲ್ಲ, ಈ ಬಾವಿಯಲ್ಲಿ ಯಾವುದೇ ಮೂಲ ಅಂದರೆ ನದಿಯ ಮೂಲ ಯಾವುದು, ಇದಕ್ಕೆ ನೀರಿನ ಮೂಲ ಯಾವುದಪ್ಪ ಅಂತೇಳಿದ್ರೆ ಅಂತರ್ಜಲದ ಸಹಾಯದಿಂದ ನೀರಲ್ಲಿ ಬರ್ತಾಯಿತ್ತು. ಅದನ್ನು ನಾವು ಹೊರಗಡೆ ಜನರಿಗೆ ಮತ್ತು ನದಿಗಳಿಗೆ, ಕೆರೆಗಳಿಗೆ ಮೂಲ ಕಳಿಸ್ಬೇಕಂತೇಳಿದ್ರೆ ಏತ ನೀರಾವರಿ ಮೂಲಕ, ಈ ಕಾಲುವೆ ಮೂಲಕ ನೀರನ್ನು ಇಲ್ಲಿಂದ ಹೊರಗಡೆ ಲಿಫ್ಟ್ ಮಾಡ್ತಾಯಿದ್ರು. ಈ ಬಾವಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಒಳಗಡೆ ಹೋಗಿ ನಮ್ಮ ಸುರೇಶ್ ಪಾಟೀಲ್ ಸಹ ಪ್ರಾಧ್ಯಾಪಕರು, ಇತಿಹಾಸ ಸಹ ಪ್ರಾಧ್ಯಾಪಕರು ತಿಳಿಸ್ಕೊಡ್ತಾರೆ. ಮತ್ತು ಮುಂದೆ ನೋಡೋಣ. ಇದರ ಸುತ್ತಲ ಆವರಣದಲ್ಲಿ ನೀವು ವೀಕ್ಷಣೆ ಮಾಡ್ಬೋದು. ನೀವು ಇಲ್ಲಿ ಬಂದು ನೋಡಿದರೆ ಇದು APMC ಒಳಗಡೆ ಇದೆ. ಕನಕಗಿರಿ APMC ಬಸ್ ಸ್ಟ್ಯಾಂಡ್ ಭಾಳ ಹತ್ತಿರನೇ ಇದೆ. ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಬರ್ಬೋದು. ಇಲ್ಲಿ ನೋಡಿದರೆ ಯಾವುದು ಬಾವಿ ಇಲ್ಲ ಅನಿಸುತ್ತೆ, ನಿಮಗೆ ಸಮತಟ್ಟಾದ ಭೂಮಿ ಬರುತ್ತೆ. ಆದರೆ ವೀಕ್ಷಕರು ನೋಡಿ, ಇಂಥ ಬಾವಿಗೆ ಇಳಿತಕ್ಕಂಥ 4 ದ್ವಾರಗಳಿದ್ದಾವೆ. ಈ 4 ದ್ವಾರದ ಮೂಲಕ 3 ದ್ವಾರಗಳು ಈ ಥರ ಸಣ್ಣ ಪ್ಯಾಸೇಜ್ ಇದೆ, ಒಂದು ದೊಡ್ಡ ಪ್ಯಾಸೇಜ್. ಒಂದು ದೊಡ್ಡದಾದಂಥ ದ್ವಾರ ಇದೆ, 3 ಸಣ್ಣ ಪ್ಯಾಸೇಜ್ ಇದೆ ಅಂತ ಈಗ ಸರ್ ಮಾಹಿತಿ ಹೇಳಿದ್ದಾರೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಸ್ವಚ್ಛತೆ ಕೊರತೆ ಇದೆ, ನಾವು ಮಾಡೋಣ ಸ್ವಚ್ಛತೆ. ಓಕೆ, ಈ ಬಾವಿಯ ಒಳಗಡೆ ವಿಹಂಗಮ ನೋಟವನ್ನು ನೀವು ನೋಡ್ಬೋದು. ಬ್ಯೂಟಿಫುಲ್ ಪ್ಲೇಸ್, ಬಟ್ ಮೇಂಟೆನೆನ್ಸ್ ಈಸ್ ವೆರಿ ಲೋ. ಐ ಫೀಲ್ ವೆರಿ ಬ್ಯಾಡ್ ಅಬೌಟ್ ದಿಸ್. ಓಕೆ ಸರ್, ಪ್ಲೀಸ್ ಎಕ್ಸ್ಪ್ಲೇನ್ ಸ್ಟಡಿ. ಬಾವಿ ಒಳಗಡೆ ಭಾಗವನ್ನು ನಿಮಗೆ ತೋರಿಸ್ತಾ ಇದ್ದೇವೆ, ನೋಡಿ. ಓಕೆ ವೀಕ್ಷಕರೇ, ನೀವು ಯಾವಾಗಾದರೂ ಕನಕಗಿರಿಗೆ ಭೇಟಿ ಕೊಟ್ಟರೆ ಈ ಬಾವಿಯನ್ನು ವೀಕ್ಷಣೆ ಮಾಡಬೇಕು ಅಂತ ಒಂದು ಅದ್ಭುತವಾದಂಥ ಸ್ಥಳ. ಇಲ್ಲಿ ಹಲವಾರು ಪ್ರೀ ವೆಡ್ಡಿಂಗ್ ಶೂಟ್ಗಳು ಸಹ ನಡೀತಕ್ಕಂಥ ಒಂದು ಅದ್ಭುತ ತಾಣ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಜೋಡಿ ಪ್ರೀ ವೆಡ್ಡಿಂಗ್ ಶೂಟನ್ನು ಸಹ ಮಾಡ್ತಾ ಇದೆ. ಓಕೆ, ಒಟ್ಟಾರೆಯಾಗಿ ಇದು ಒಂದು ಕನಕಗಿರಿಯಲ್ಲಿರ್ತಕ್ಕಂಥ ವೆಂಕಟಾಪತಿ ಬಾವಿ ಒಂದು ಅದ್ಭುತವಾದಂಥ ಜಾಗ. ನೀವು ಯಾರಾದ್ರೂ ಬಂದರೆ ಇದನ್ನು ವೀಕ್ಷಣೆ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೋರ್ತಾ ಇದ್ದೀನಿ. ಈಗ ನಾವು ಇನ್ನೊಂದು ದಾರದ ಮೂಲಕ ಹೊರಗಡೆ ಬಂದಿದ್ದೀವಿ.